ಸರ್ಕಾರಿ ಕಚೇರಿಗಳೇ ತೆರಿಗೆಯನ್ನು ಬಾಕಿ ಉಳಿಸಿಕೊಳ್ತಾ ಇರುವಂತಹ ಸ್ಟೋರಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇದು. ಪ್ರಮುಖವಾಗಿ ಇಡೀ ರಾಜ್ಯ ರಾಜಕಾರಣದ ಶಕ್ತಿ ಕೇಂದ್ರವಾಗಿರುವಂತಹ ವಿಧಾನಸೌಧ, ರಾಜಭವನ ಇಲ್ಲೆಲ್ಲವೂ ಕೂಡ ತೆರಿಗೆ ಬಾಕಿ ಉಳಿಸಿಕೊಳ್ಳಲಾಗಿದೆ. ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಕಟ್ಟೇ ಇಲ್ಲ. ಬಿಬಿಎಂಪಿಯಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೂಡ ಹೋಗಿದೆ. ರಾಜಭವನ, ವಿಧಾನಸೌಧ, ವಿಕಾಸಸೌಧದ ತೆರಿಗೆ ಬಾಕಿ ಇದೆ. ಸರ್ಕಾರಿ ಕಟ್ಟಡಗಳಿಂದ ಇಲ್ಲಿ ತನಕ ಕೋಟಿ ಕೋಟಿ ಆಸ್ತಿ ತೆರಿಗೆ ಬಾಕಿ ಇರುವಂತಹ ವಿಚಾರ ಇದು. 17 ವರ್ಷಗಳಿಂದ ಆಸ್ತಿ ತೆರಿಗೆಯನ್ನ ಕಟ್ಟದೆ ಇಲಾಖೆಗಳು ಬಾಕಿ ಉಳಿಸ್ಕೊಂಡು ಬರ್ತಾ ಇದೆ. ತೆರಿಗೆ ಬಾಕಿ ಉಳಿಸಿಕೊಂಡ ಸರ್ಕಾರಿ ಇಲಾಖೆಯ ಮುಖ್ಯಸ್ಥರಿಗೆ ಬಿಬಿಎಂಪಿ ಈಗ ನೋಟಿಸ್ ಅನ್ನು ಸರ್ವ್ ಮಾಡೋ ಕೆಲಸ ಮಾಡಿದೆ. ಒಟ್ಟು 258 ಸರ್ಕಾರಿ ಕಟ್ಟಡಗಳಿಗೆ ಬಿಬಿಎಂಪಿ ನೋಟಿಸ್ ಅನ್ನು ಕೊಟ್ಟಿದೆ. ಪಬ್ಲಿಕ್ ಟಿವಿಗೆ ಪೂರ್ವ ವಲಯದ ಬಿಬಿಎಂಪಿ ವಲಯ ಆಯುಕ್ತೆ ಸ್ನೇಹಲ್ ಅವರು ಈ ಕುರಿತಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 258 ನೋಟಿಸ್ ಏನಾದ್ರು ಕೊಟ್ಟಿದ್ದೀರಾ ಮೇಡಮ್? ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ. ಕೊಟ್ಟಿದ್ದೀವಿ ಮೇಡಮ್, ಎಷ್ಟು ಬಾಕಿ ಉಳಿಸ್ಕೊಂಡಿದ್ದಾರೆ ಮೇಡಮ್? ನಂಗೆ ನಂಬರ್ಸ್ ಗೊತ್ತಿಲ್ಲಪ್ಪ, ಬಟ್ ದೇ ಹ್ಯಾವ್ ಸಮ್ ಡ್ಯೂಸ್. ಯಾವತ್ತು ನೋಟಿಸ್ ಕೊಟ್ರಿ ಮೇಡಮ್? ನಾವು ಲಾಸ್ಟ್ OTS ಇದ್ದಾಗ್ಲೇನೆ ಕೊಟ್ಟಿದ್ವಿ. ಆಮೇಲೆ ಮತ್ತೆ ಈಗ ಇನ್ನೊಂದ್ಸರಿ ರಿಮೈಂಡರ್ ಕೊಟ್ಟಿದ್ದೀನಿ. 182 ಕೋಟಿ ಏನೋ ಬಾಕಿ ಅಂತ ಇದ್ರಲ್ವ ಮೇಡಮ್? ನಂಗೆ ಎಕ್ಸಾಕ್ಟ್ ಆಗಿ ನೆನಪಿಲ್ಲಪ್ಪ. ಓಕೆ ಮೇಡಮ್, ಈಗ ನೆಕ್ಸ್ಟ್ ನೋಟಿಸ್ ಕೊಟ್ಟಿದ್ದೀರಾ, ನೋಟಿಸ್ಗೂ ರಿಪ್ಲೈ ಬರಲಿಲ್ಲ ಅಥವಾ ಪಾವತಿ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮೇಡಮ್ ಪ್ರೋಸೆಸ್? Government will take a call on it. We have given to Vidhan Saudha also. We have Okay. given to Vikas Saudha also. Take a call. ರಿಮೈಂಡರ್ ನೋಟಿಸ್ ಯಾವಾಗ ಮೇಡಮ್ ಕೊಟ್ಟಿದ್ ಮತ್ತೆ? ರಿಮೈಂಡರ್ ನಾವು ಕೊಡ್ತಾನೆ ಇದೀವಿ, ರೆಗ್ಯುಲರ್ ಆಗಿ ಕೊಡ್ತಾನೆ ಇದೀವಿ. ಇಟ್ಸ್ ನಾಟ್ ಲೈಕ್ ವಿ ಆರ್ ನಾಟ್ ಗಿವಿಂಗ್. ಅವರು ಕೊಡಲ್ಲ ಅಂತ ಹೇಳ್ತಾರೆ, ನಾವು ಕೊಡಿ ಅಂತ ಹೇಳ್ತೀವಿ ಅಷ್ಟೇ. ರಾಜಭವನ ಬಿಟ್ಟು ಮತ್ತೆ ಬೇರೆ ವಿಧಾನಸೌಧ ಅವ್ರಿಗೆ ಕೊಟ್ಟಿದ್ರಿ ಇಲ್ಲ? Yes, we have given. ವಿಧಾನಸೌಧಕ್ಕೆ ಯಾವಾಗ ಕೊಟ್ಟಿದ್ರಿ ಮೇಡಮ್? Everything we gave during that ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಲೋಕೇಶ್. ತೆರಿಗೆ ಕಟ್ಟೋದು ಅನ್ನುವಂತಹ ವಿಚಾರ ಇದೆಯಲ್ಲ, ಅದು ಜನರದ್ದು ಹೇಗೆ ರೆಸ್ಪಾನ್ಸಿಬಿಲಿಟಿ ಇದೆಯೋ ಗವರ್ನಮೆಂಟ್ ಎಂಪ್ಲಾಯೀಸ್ದು ಕೂಡ ಹಾಗೆ ಇಲಾಖೆಗಳದ್ದು ಕೂಡ ರೆಸ್ಪಾನ್ಸಿಬಿಲಿಟಿ ಆಗ್ಬಿಡುತ್ತೆ. ರಾಜಕಾರಣಿಗಳದ್ದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಆ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ನಿಭಾಯಿಸಬೇಕು ಅನ್ನುವಂತಹ ಕನಿಷ್ಠ ಪ್ರಜ್ಞೆ ಇಲ್ವಾ ಯಾರಿಗೂ? ಮಮತಾ, ಖಂಡಿತವಾಗನು ಇಲ್ಲಿ ತೆರಿಗೆ ಬಾಕಿ ಉಳಿಸ್ಕೊಂಡಿರೋದನ್ನ ನೋಡ್ತಾ ಇದ್ರೆ ಅವ್ರಿಗೆ ಕನಿಷ್ಠ ಪ್ರಜ್ಞೆ ಮತ್ತೆ ಜವಾಬ್ದಾರಿ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ತೆರಿಗೆಯಿಂದನೇ ಆದಾಯ, ತೆರಿಗೆಯಿಂದನೇ ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ. ಜನರಿಂದ ತೆರಿಗೆಯನ್ನು ಕಲೆಕ್ಟ್ ಮಾಡ್ತಾರೆ, ಜನರಿಗೆ ಹಿಂಸೆಯನ್ನು ಕೊಡ್ತಾರೆ, ನೋಟಿಸ್ ಕೊಟ್ಟು ಮನೆ ಬಾಗಿಲಿಗೆ ಹೋಗಿ ಸೀಸ್ ಮಾಡ್ತಾರೆ, ಆಸ್ತಿಯನ್ನು ಸೀಸ್ ಮಾಡಿ ಅದನ್ನು ಒತ್ತುವರಿ ಮಾಡ್ಕೊಳ್ತಾರೆ. ಈಗಿರಬೇಕಾದ್ರೆ ಸರ್ಕಾರಿ ಇಲಾಖೆಗಳು, ಸಾಕಷ್ಟು ಇಲಾಖೆಗಳು 250ಕ್ಕೂ ಇಲಾಖೆಗಳು ಬಾಕಿ ಉಳಿಸ್ಕೊಂಡಿದೆ. ಆ ತೆರಿಗೆಯನ್ನು ಪಾವತಿ ಮಾಡಿಲ್ಲ. ಸುಮಾರು 15-16 ವರ್ಷಗಳಿಂದ ಕೂಡ ಇದೇ ರೀತಿಯಲ್ಲಿ ಬಾಕಿ ಉಳಿಸ್ಕೊಂಡು ಬರ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ವಿಧಾನಸೌಧ, ವಿಕಾಸಸೌಧ, ರಾಜಭವನದಂಥ ದೊಡ್ಡ ದೊಡ್ಡ ಸರ್ಕಾರಿ ಕಟ್ಟಡಗಳನ್ನೇ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದೇವೆ ಅಂತಂದ್ರೆ ಅಲ್ಲಿಗೆ ಅಧಿಕಾರಿಗಳು ಹೇಗೆ ಇದ್ದಾರೆ ಅನ್ನೋಂಥದ್ದಲ್ಲಿ ಅರ್ಥ ಆಗ್ತಾ ಇದೆ. ಸರ್ಕಾರದ ಮುಖ್ಯಸ್ಥರಿಗೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. 2-3 ಬಾರಿ ನೋಟಿಸ್ ಕೊಟ್ಟರು ಕೂಡ ಅದಕ್ಕೆ ರಿಪ್ಲೈ ಕೊಡುವಂಥ ಕೆಲಸಕ್ಕೆ ಮುಂದಾಗಿಲ್ಲ, ತೆರಿಗೆ ಪಾವತಿ ಮಾಡುವಂಥದ್ದಕ್ಕೂ ಕೂಡ ಮುಂದಾಗಿಲ್ಲ. ಈಗಾಗಲೇ ಬಿಬಿಎಂಪಿ ವತಿಯಿಂದ ರಿಮೈಂಡರ್ ನೋಟಿಸ್ಗಳು ಹೋಗ್ತಾನೆ ಇದ್ದಾವೆ. ಈ ನೋಟಿಸ್ಗೂ ಕೂಡ ರಿಪ್ಲೈ ಬರದೇ ಹೋದರೆ ಚರಾಸ್ತಿಗಳನ್ನೇನಾದರೂ ಜಪ್ತಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕಾದೊಡ್ಬೇಕಾಗಿದೆ. ಆ ರೀತಿಯಾದಂಥ ಅಧಿಕಾರ ಸರ್ಕಾರಿ ಕಟ್ಟಡಗಳಿಗೂ ಕೂಡ ಬರುತ್ತಾ ಜಪ್ತಿ ಮಾಡೋದಕ್ಕೆ ಮುಂದಾಗ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಹೋಗುತ್ತೆ. ಹಾಗಾಗಿ ಸರ್ಕಾರದಿಂದ ಬರಬೇಕಾದಂಥ ತೆರಿಗೆ ಬಾಕಿಯನ್ನು ಕಟ್ತಾರಾ ಇಲ್ವಾ ಅಂತೇಳಿ ಕಾದು ನೋಡಬೇಕಾಗಿದೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಲೋಕೇಶ್.